ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇವತ್ತು ರಾತ್ರಿ ಶುರು ಆಗ್ತಿದೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಿಗ್ ಬಾಸ್ ನೋಡೋದಿಲ್ಲ ಈ ರೀತಿ ಕ್ರಿಂಜ್ ಕಂಟೆಂಟ್ ಕೊಡೋರ್ನೆಲ್ಲ ಕರ್ಕೊಂಡ್ಬಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನಲ್ಲಿ ಬಿಟ್ಟಿದ್ದೀರಾ, ಸೊ ನಾನು ನೋಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಹಾಕ್ತಾನೆ ಇದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ಬಿಗ್ ಬಾಸ್ ಶುರು ಆಯಿತು ಅಂತಂದಾಗ ಸಿಕ್ಕಾಪಟ್ಟೆ ಪಾಸಿಟಿವ್ನೆಸ್ ಇಂದನೇ ಶುರು ಆಯಿತು ಅಂತ ಹೇಳ್ಬೋದು. ಬಟ್ ಅಗ್ನಿ ಪರೀಕ್ಷೆಯ ಪ್ರೋಮೋಗಳು ಯಾವಾಗ ಒಂದೇ ಬರ್ತಾ ಹೋದ್ವು, ಆವಾಗ ನೆಗೆಟಿವಿಟಿ ಅನ್ನೋದು ಶುರು ಆಯಿತು. ನೋಡಿ, ನಾವು ಬಿಗ್ ಬಾಸ್ ಇನ್ನು ಮುಂದೆ ನೋಡೋದೇ ಇಲ್ಲ ಅನ್ನೋ ರೀತಿ ಜನಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಬಂದಂತಹ ಪ್ರೋಮೋಗಳು ಆ ರೀತಿ ಇತ್ತು. ಫಸ್ಟ್ ಪ್ರೋಮೋ ಏನು ಬಿಟ್ಟರು, ಅಮ್ಮು ಡುಮ್ಮುಕು ಅವರು ಹೈಲೈಟ್ ಆದರು. ಸೆಕೆಂಡ್ ಪ್ರೋಮೋ ಏನು ಬಿಟ್ಟರು, ಗಂಗಕ್ಕ ಅವರು ಹೈಲೈಟ್ ಆದರು. ಈ ರೀತಿ ಪ್ರೋಮೋಗಳನ್ನ ಬಿಡ್ತಾ ಹೋದಾಗಲೆಲ್ಲ ಒಂದು ಜನಗಳ ಮನಸ್ಸಲ್ಲಿ ಬಿಗ್ ಬಾಸ್ ಎಲ್ಲ ಕ್ರಿಂಜ್ ಕಂಟೆಂಟ್ ಮಾಡೋರನ್ನೇ ಕರ್ಕೊಂಡ್ಬಂದು ಕೂರಿಸ್ಕೊಳ್ತಿದ್ದಾರೆ. ಸೊ ನಾವು ಅದಕ್ಕೋಸ್ಕರ ಬಿಗ್ ಬಾಸ್ನ ನೋಡೋದಿಲ್ಲ ಅಂತ ಹೇಳಿ ಜನಗಳು ಫಿಕ್ಸ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ಆ್ಯಕ್ಚುಯಲ್ ಬೇರೆ ಟ್ಯಾಲೆಂಟ್ ಇರುವಂತಹ ಕಂಟೆಸ್ಟೆಂಟ್ಗಳ ಪ್ರೋಮೋನು ಕೂಡ ಪದೇ ಪದೇ ಬಿಡ್ತಾ ಹೋದರು. ಲೈಕ್ ಇದೆ ಅಪ್ಪ ಮಗನ ಪ್ರೋಮೋ ಆಗಿರ್ಬೋದು, ಅಥವಾ ಕನ್ನಡ ಮಾತಾಡುವಂತಹ ಹುಡುಗನ ಪ್ರೋಮೋ ಆಗಿರ್ಬೋದು. ತುಂಬ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳ ಪ್ರೋಮೋಸ್ಗಳನ್ನು ಸಹ ಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಸಾಕಷ್ಟು ಜನ ನಾವು ಬಿಗ್ ಬಾಸ್ ನೋಡಲ್ಲ ಅಂತ ಹೇಳಿ ಕಮೆಂಟನ್ನು ಹಾಕ್ತಿದ್ದಾರೆ. ಬಟ್ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಕ್ರಿಂಜ್ ಕಂಟೆಂಟ್ ಮಾಡೋರ್ನೆಲ್ಲ ಕರ್ಕೊಂಬಂದು ಅಗ್ನಿ ಪರೀಕ್ಷೆಗೆ ಕೂರಿಸಿದ್ದಾರೆ. ಆ ಪ್ರೋಮೋನ ನಮಗೆ ತೋರಿಸಿದ್ದಾರೆ. ಆ ಪ್ರೋಮೋದಲ್ಲಿ ಅವ್ರನ್ನ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ ಅಂದರೆ ಜಸ್ಟ್ ಒಂದೇ ರೀಸನ್ನು, ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ಗೋಸ್ಕರ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರೀಚನ್ನು ಪಡೆದುಕೊಳ್ಳೋದಕ್ಕೆ ಅವ್ರನ್ನ ಕರ್ಕೊಂಬಂದು ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ಅವ್ರನ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿದಾರೋ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ, ನೀವು ಬಿಗ್ ಬಾಸ್ ಇವಾಗ ಏನು ಬಿಗ್ ಬಾಸ್ ಆ್ಯಕ್ಚುಯಲ್ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಡೇಯಿಂದ, ಅದನ್ನೇ ನೋಡಬೇಕಾಗುತ್ತೆ. ಆ ಎಪಿಸೋಡ್ಸ್ ನೋಡಿದ ಮೇಲೆ ಡಿಸೈಡ್ ಮಾಡಿ ಏನಕ್ಕೆ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಯಾವ ರೀತಿ ಯೂಸ್ ಮಾಡಿಕೊಂಡ್ರು ಎಲ್ಲವೂ ಸಹ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆನೇ ನಾವು ಬಿಗ್ ಬಾಸ್ನ ನೋಡಲ್ಲ ಅಂತ ಹೇಳಿ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಿದೆ ಪ್ರೋಮೋಗಳು, ಎಲ್ಲವೂ ಸಹ ತುಂಬಾ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಇವಾಗ ಸಂಗೀತ ಶೃಂಗೇರಿ ಅವರು ಸಹ ಸಾಕಷ್ಟು ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ. ಜಡ್ಜಸ್ಗಳ ವಿರುದ್ಧ ಅಂತೂ ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಅಂತ ಹೇಳ್ಬೋದು. ಸಂಗೀತ ಶೃಂಗೇರಿ ಅವ್ರ ವಿರುದ್ಧ ಆಗಿರ್ಬೋದು, ವಿನಯ್ ಗೌಡ ಅವರ ವಿರುದ್ಧವಾಗಿರ್ಬೋದು, ಶ್ರುತಿ ಮೇಡಮ್ ಅವರ ವಿರುದ್ಧವಾಗಿರ್ಬೋದು, ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಅಂತ ಹೇಳ್ಬೋದು. ಪಾಪ ಚಂದನ್ ಶೆಟ್ಟಿ ಅಂತೂ ಇವ್ರು 3 ಜನದಲ್ಲಿ ಕಾಣಿಸ್ತಾನೆ ಇಲ್ಲ, ಆ ರೀತಿ ಜಡ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರು. ಸೊ ಇವ್ರು 3 ಜನದ ಬಗ್ಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಿದೆ. ಅದರಲ್ಲೂ ಹೆಚ್ಚಾಗಿ ಬರ್ತಿರೋದು ಸಂಗೀತ ಶೃಂಗೇರಿ ಅವ್ರಿಗೆ ಆ್ಯಂಡ್ ನೆಕ್ಸ್ಟ್ ವಿನಯ್ ಗೌಡ ಅವ್ರಿಗೆ. ಸೊ ಇವರಿಬ್ಬರದು ಒಂದು ಕಂಟೆಂಟನ್ನು ಸಹ ಕನ್ನಡದಲ್ಲಿ ಪೋಸ್ಟ್ ಮಾಡಿದ್ರು. ಲೈಕ್ ಸಂಗೀತ ಶೃಂಗೇರಿ ಅವರು ವಿನಯ್ ಗೌಡ ಅವ್ರಿಗೆ ನಾನ್ ಟ್ರೋಲ್ ಆಗಿರುವಂತಹ ವಿಡಿಯೋಸ್ಗಳನ್ನ ನೋಡಿಕೊಂಡು ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ, ಸೀರಿಯಸ್ಲಿ ವಿನಯ್ ನೀವು ಅದನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ವಿನಯ್ ಗೌಡ ಅವ್ರ ಜೊತೆ ಅಲ್ಲೇ ಒಂದು ಸಣ್ಣದಾಗಿ ಕ್ಲಾಶ್ ಆಗೋ ರೀತಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರು. ಸೊ ಆ ವಿಡಿಯೋ ನೋಡಿದಾಗಲೂ ಸಹ ನಮಗೆ ಗೊತ್ತಾಗುತ್ತೆ ಅದು ಕಂಟೆಂಟ್ಗೋಸ್ಕರ ಮಾಡಿರೋದು, ಸ್ಕ್ರಿಪ್ಟೆಡು ಅಂತ ಹೇಳಿ. ಬಟ್ ಅವ್ರು ಎಷ್ಟೇ ಸ್ಕ್ರಿಪ್ಟೆಡ್ ಆಗಿ ಮಾಡಿದ್ರು ಸಹ ಅದು ರಿಯಲ್ ಫ್ಯಾಕ್ಟೇ, ನಡೀತಿರೋದು ರಿಯಲ್ ಫ್ಯಾಕ್ಟೇ. ಯಾಕಂದರೆ ಜಡ್ಜಸ್ಗಳ ವಿರುದ್ಧ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ಗಳನ್ನದು ಬರ್ತಿದೆ. ಸೊ ಆ ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ಅವ್ರು ಏನು ತಲೆ ಕೆಡಿಸ್ಕೊಳೋದಿಲ್ಲ. ಒಂದು ರಿಯಾಕ್ಷನ್ ವಿಡಿಯೋ ಏನಕ್ಕೆ ಬಿಟ್ಟಿದ್ದಾರೆ ಅಂತಂದರೆ, ಲೈಕ್ ಜನಗಳಿಗೆ ಗೊತ್ತಾಗಲಿ, ವೆಯ್ಟ್ ಮಾಡಲಿ, ಜನಗಳು ಅಷ್ಟು ಬೇಗ ಡಿಸೈಡ್ ಮಾಡೋದು ಬೇಡ. ಯಾಕಂದರೆ ಇನ್ನೂ ಎಪಿಸೋಡ್ನೇ ನಾವು ಟೆಲಿಕಾಸ್ಟ್ ಮಾಡಿಲ್ಲ. ಎಪಿಸೋಡ್ ಟೆಲಿಕಾಸ್ಟ್ ಆಗೋದಕ್ಕೂ ಮುಂಚೆ ಈ ರೀತಿ ನೀವು ಡಿಸೈಡ್ ಮಾಡಿ ಕುತ್ಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಸಂಗೀತ ಶೃಂಗೇರಿ ಅವರು ಕ್ಲಾರಿಟಿ ಕೊಟ್ಟಿರುವಂತಹ ವಿಡಿಯೋ ಕೂಡ ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಎಸ್, ಯಾಕೆ ಈ ರೀತಿಯಾದಂತಹ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿದ್ದೀರಾ, ಎಂಥ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿ ಕ್ವಶನ್ಸ್ನ ಸಂಗೀತ ಶೃಂಗೇರಿ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದಾರೆ, ಲೈಕ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಯಾವ ರೀತಿ ಕಂಟೆಸ್ಟೆಂಟ್ ಬೇಕು ಅನ್ನೋದು ನಮಗೆ ಗೊತ್ತಿದೆ. ಯಾಕೆಂದರೆ ನಾವು ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಿರೋರು, ಯಾವ ರೀತಿ ಟಾಸ್ಕ್ಗಳನ್ನು ಫೇಸ್ ಮಾಡಿದ್ದೀವಿ ಇದೆಲ್ಲದ್ರ ಬಗ್ಗೆ ಸಹ ನೀವು ನೋಡಿದ್ದೀರಾ. ಸೊ ಎಂಥ ಕಂಟೆಸ್ಟೆಂಟ್ ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ, ಅಲ್ಲಿ ಆ ಸಿಚುವೇಶನ್ನ ಫೇಸ್ ಮಾಡಿರೋರಾಗಿರೋದ್ರಿಂದ ನಮಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ಆ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ನಾವು ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ನೀವು ಅಂದ್ಕೊಂಡಿರೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿರೋ ರೀತಿ ನಾವು ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿಲ್ಲ. ಅಥವಾ ಯಾರೋ ಒಬ್ಬರು ಅಚೀವ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದಿದ ತಕ್ಷಣ ನಾವು ಪಟ್ ಅಂತ ಹೇಳಿ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಇವಾಗ ಯಾರೋ ಒಬ್ರು ಅಚೀವ್ ಮಾಡಿರ್ತಾರೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಅಲ್ಲಿ ಸರ್ವೈವ್ ಆಗೋದಕ್ಕೆ ಬೇಕಾಗಿರುವಂತಹ ಅವರ ಒಂದು ಎಲಿಮೆಂಟ್ ಫ್ಯಾಕ್ಟರ್ಸ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅವ್ರಿಗೆ ಅಲ್ಲಿ ಸರ್ವೈವ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥವ್ರನ್ನ ನೋಡಿ ಅಳೆದು ತೂಗಿ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ.
ಅಂತ ಹೇಳಿ ಸಂಗೀತ ಶೃಂಗೇರಿ ಅವರು ಆ ಒಂದು ಪ್ರಶ್ನೆಗೆ ರಿಪ್ಲೈ ಕೊಟ್ಟಿದ್ದಾರೆ. ಎಸ್ ಅಫ್ಕೋರ್ಸ್ ಬಿಗ್ ಬಾಸ್ ಇವಾಗ ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಆಗಿ ಈ 4 ಜನ ಬಂದಿರುವಂತಹ ಮೇನ್ ರೀಸನ್ನೇ ಅದು. ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು, ಎಲ್ಲಿ ಯಾವಾಗ ಹೇಗಿರಬೇಕು ಅನ್ನೋದು ಇವ್ರ 4 ಜನಕ್ಕೂ ತುಂಬ ಚೆನ್ನಾಗಿ ಗೊತ್ತಿದೆ. ಇಬ್ರು ವಿನ್ನಿಂಗ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ಆ್ಯಂಡ್ ಹಾಗೆ ಇಬ್ರು ಇಡೀ ಸೀಸನನ್ನು ತಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದಂತಹ ವಿನಯ್ ಗೌಡ, ಸಂಗೀತ ಶೃಂಗೇರಿ ಅವರು ಈ 4 ಜನನು ಕೂಡ ಜಡ್ಜ್ ಆಗಿ ಬಂದಿರೋದು. ಅಲ್ಲಿ ಇದ್ದಂತಹ ಸಿಚುವೇಶನ್ಸ್ಗಳನ್ನ ತುಂಬ ಪವರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ರು ಇವರು. ಸೊ ಅದಕ್ಕೋಸ್ಕರನೇ ಇವರನ್ನು ಜಡ್ಜಸ್ ಆಗಿ ಕರ್ಕೊಂಬಂದು ಆ ಪ್ಯಾನಲಲ್ಲಿ ಕೂರಿಸಿರೋದು. ಸೊ ಇವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಸಿಚುವೇಶನ್ಸ್ ಯಾವ್ಯಾವ ಟೈಮಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ. ಅಂತಹ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಯಾವ್ಯಾವ ಕಂಟೆಸ್ಟೆಂಟ್ಗಳಿಗೆ ಇದೆ, ಅಂತಹ ಕಂಟೆಸ್ಟೆಂಟ್ಗಳನ್ನ ಮಾತ್ರ ಅವರು ಸೆಲೆಕ್ಟ್ ಮಾಡ್ತಿದ್ದಾರೆ. ಸೊ ನಾವಿಲ್ಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋ ಬಿಟ್ಟರು ಅಂತಂದಿದ ತಕ್ಷಣ ಅವ್ರು ಸೆಲೆಕ್ಟ್ ಆಗಿಬಿಟ್ರು ಅಥವಾ ಅವ್ರು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ರಿಯಾಲಿಟಿ ಶೋ ಅಂತ ನೋಡಿ ಎಂಜಾಯ್ ಮಾಡಿ. ತುಂಬ ಮಜಾ ಸಿಗುತ್ತೆ ಬಿಗ್ ಬಾಸ್ ನೋಡೋದಕ್ಕೆ. ಸೊ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇನ್ನು ಪಾಪ ಅವ್ರು ಯಾರೋ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಲೈಕ್ ನಾನು ನಾಳೆಯಿಂದ ಜಾಬಿಗೆ ಬರಲ್ಲ ಅಂತ ಹೇಳಿ. ಅದನ್ನಂತೂ ಎಷ್ಟು ಜನ ಲೈಕ್ ಯಾವ ರೀತಿ ಕಮೆಂಟ್ ಹಾಕ್ತಿದ್ದೀರಾ ಅಂತಂದರೆ, ಹರ್ಷದ ಕೂಳ್ ನೋಡೋಕ್ಕೋಗಿ ವರ್ಷದ ಕೂಳನ್ನೇ ಕಳ್ಕೊಂಬಿಟ್ಲು ಈ ಹುಡುಗಿ ಅಂತ ಹೇಳಿ ಫುಲ್ ನೆಗೆಟಿವ್ ಆಗೋಗಿದೆ ಅಂತ ಹೇಳ್ಬೋದು. ಅವ್ರ ಜೀವನನೇ ಹಾಳು ಮಾಡಿಬಿಟ್ರು ಅಂತ ಹೇಳೋದಾಗಿರ್ಬೋದು. ಈ ರೀತಿ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜಸ್ಟ್ ಎಸ್ ಅಂತ ಹೇಳ್ಕೊಂಡು ಹೋದರೆ ಸೆಲೆಕ್ಟ್ ಆಗಿಬಿಡ್ತೀರಿ ಅಂತ ಏನಿಲ್ಲ. 100% ನಾವು ಎಸ್ ಅಂತ ಹೇಳಿದ ತಕ್ಷಣ ಅವ್ರು ಕೊಟ್ಟಿದ್ದೆಲ್ಲ ಮಾಡಿಬಿಡ್ತೀವಿ ಅಂದಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಂಬಿಡ್ತಾರೆ ಅನ್ನುವಂಥ ಯಾವುದೇ ಒಂದು ರೂಲ್ಸ್ ಇಲ್ಲ. ಅಲ್ಲಿ ನೋ ಅಂತ ಹೇಳುವಂತಹ ಕೆಪಾಸಿಟಿ ಕೂಡ ಇರಬೇಕು. ನೋ ಅಂತ ಹೇಳಿ ಜಡ್ಜಸ್ಗೆ ಯಾಕೆ ನಾನು ನೋ ಅಂತ ಹೇಳ್ತಿದ್ದೀನಿ, ಬಿಗ್ ಬಾಸ್ ಅವರು ಲೈಕ್ ಇವಾಗ ಜಡ್ಜಸ್ ಏನಿದ್ದಾರೆ ಅವ್ರು ಏನಾದರೂ ಒಂದು ಟಾಸ್ಕನ್ನು ಕೊಟ್ಟಾಗ ಇಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಎಸ್ ಆರ್ ನೋ ಅನ್ನುವಂಥ 2 ಆಪ್ಷನ್ ಕೂಡ ಇರುತ್ತೆ. ಎಸ್ ಅಂತ ಹೇಳಿ ನಾನು ಮಾಡಿದ ತಕ್ಷಣ ನಾನು ಸೆಲೆಕ್ಟ್ ಆಗಿಬಿಡ್ತೀನಿ ಅಂತ ಏನು ರೂಲ್ಸಲ್ಲಿಲ್ಲ, ಅಥವಾ ನೋ ಅಂತ ಹೇಳಿದ ತಕ್ಷಣ ನಾನು ರಿಜೆಕ್ಟ್ ಆಗಿಬಿಡ್ತೀನಿ ಅನ್ನೋದು ಕೂಡ ರೂಲ್ಸಲ್ಲಿಲ್ಲ. ನೋ ಅಂತ ಹೇಳಬೇಕಾದ್ರೆ ಅವ್ರಿಗೊಂದು ವ್ಯಾಲಿಡ್ ರೀಸನ್ ಅನ್ನೋದಿರಬೇಕು ಆ್ಯಂಡ್ ಜಡ್ಜಸ್ಗಳು ಕೂಡ ಕನ್ವಿನ್ಸ್ ಆಗೋ ರೀತಿ ಇರಬೇಕು. ಸೊ ಆ ರೀತಿ ನೋ ಅಂತ ಹೇಳೋದನ್ನು ಸಹ ಬಿಗ್ ಬಾಸ್ ಮನೆಯಲ್ಲಿ ಕಲಿಬೇಕು. ಯಾಕಂತಂದರೆ ಸುದೀಪ್ ಅಣ್ಣನೇ ತುಂಬ ಸತಿ ಹೇಳಿದ್ದಾರೆ ಇವಾಗ ಸ್ವರ್ಗ ನರಕ ದೇವತೆ ರಾಕ್ಷಸರು ಅಂತೆಲ್ಲ ಹೇಳಿದಾಗ ಅವ್ರು ಕೊಟ್ಟಿದ್ದನ್ನೆಲ್ಲ ನಾವು ಎಸ್ ಅಂತ ಮಾಡ್ಕೊಂಡು ಹೋಗ್ತೀರಿ ಅಂತ ಅಂದ್ಬಿಟ್ರೆ ಆವಾಗ ಆ ಒಂದು ಆಟದ ಮಜಾನೇ ಹೊರಟೋಗ್ಬಿಡುತ್ತೆ. ಸೊ ದೇವತೆಗಳು ಕೊಟ್ಟಂತಹ ಟಾಸ್ಕಲ್ಲಿ ರಾಕ್ಷಸರು ನೋ ಅಂತ ಹೇಳೋದನ್ನು ಸಹ ಕಲ್ತಿರಬೇಕು. ನೋ ಅಂತ ಹೇಳಿದಾಗ ಅಲ್ಲೊಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೋಡೋರ್ಗೂ ಸಹ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋ ಅಂತ ಹೇಳುವಂತಹ ವ್ಯಕ್ತಿಗಳು ಕೂಡ ಬಿಗ್ ಬಾಸ್ ಮನೆಗೆ ಬೇಕು. ಸೊ ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಒಂದು ಎಲ್ಲ ಟೆಸ್ಟಿಂಗ್ ಪ್ರೋಸೆಸ್ ಅಷ್ಟೇ. ಆ ಟೆಸ್ಟಿಂಗ್ ಪ್ರೋಸೆಸ್ಸು ಸುಮ್ಮನೆ ನಾರ್ಮಲಾಗಿ ನಡೆಸೋದಕ್ಕಿಂತ ಸೋಷಿಯಲ್ ಮೀಡಿಯಾ ಒಂದು ರೀಚ್ ಚೆನ್ನಾಗಿ ಇಟ್ಕೊಳ್ಳೋಣ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮೊದಲೇ ತುಂಬ ಫೇಮಸ್ ಆಗಿದ್ದಾರೆ, ಕ್ರಿಂಜಾಗಿ ಆಡಿ ಯಾರು ಫೇಮಸ್ ಆಗಿದ್ದಾರೆ ಅಂತಹ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಬಂದು ನಮಗೆ ಪ್ರೋಮೋದಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಅವ್ರನ್ನ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬಂದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹೇಳ್ತಿದ್ದಾರೆ ಅಮುಕ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಆಗಿರ್ಬೋದು, ಗಂಗಕ್ಕ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದಾಗಿರ್ಬೋದು. ಈ ರೀತಿ ತುಂಬ ಜನದ ಹೆಸರನ್ನು ಹೇಳ್ತಿದ್ದಾರೆ. ಬಟ್ ಸೆಲೆಕ್ಟ್ ಆಗಿದ್ದಾರೆ 100% ಇವ್ರು ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ ಇಲ್ಲ. ಎಪಿಸೋಡ್ ನೋಡಿದ ಮೇಲೇ ಗೊತ್ತಾಗೋದು. ಸೊ ವೆಯ್ಟ್ ಮಾಡೋಣ. ಬಿಗ್ ಬಾಸ್ ಅಂತಂದರೆ ಅದರದ್ದೇ ಆದಂತಹ ಒಂದು ಲೆವೆಲ್ ಅನ್ನೋದಿದೆ. ನನ್ನ ಪ್ರಕಾರ ಬಿಗ್ ಬಾಸ್ಗೆ ಲೆವೆಲ್ ಸ್ಟೇಟಸ್ ಎಲ್ಲವೂ ಸಹ ಇದೆ. ಎಲ್ಲ ರಿಯಾಲಿಟಿ ಶೋಗಳಿಗೆ ಬಾಸ್ ಅಂತಂದರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ. ಅಂತಹ ಬಾಸ್ ರಿಯಾಲಿಟಿ ಶೋಗೆ ಇಂತಹ ಕ್ರಿಂಜ್ ಕಂಟೆಂಟ್ ಇರೋರನ್ನ ಕರ್ಕೊಂಡು ಹೋಗೋದಿಲ್ಲ. ಇಫ್ ಇನ್ ಕೇಸ್ ಅಗ್ನಿ ಪರೀಕ್ಷೆನಲ್ಲಿ ಅವ್ರನ್ನ ಯೂಸ್ ಮಾಡಿಕೊಂಡ್ರು ಸಹ ಮೇನ್ ಬಿಗ್ ಬಾಸ್ ಸೀಸನ್ 13ಗೆ ಕರ್ಕೊಂಡು ಹೋಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ಅವ್ರು ಬಂದ್ರೂ ಸಹ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಆಡೋ ರೀತಿ ಆಡ್ದಿರ ಆ ಒಂದು ಸ್ಟೇಜ್ಗೆ ಆ ಬಿಗ್ ಬಾಸ್ ಅನ್ನುವಂತಹ ಒಂದು ರಿಯಾಲಿಟಿ ಶೋಗೆ ಯಾವ ರೀತಿ ಕಂಟೆಸ್ಟೆಂಟ್ ಇರಬೇಕು ಆ ರೀತಿ ನಡ್ಕೊಂಡು ಹೋದರೆ ಪರವಾಗಿಲ್ಲ. ನಮಗೂ ಸಹ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನು ಬಿಟ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಡ್ದಂಗೆ ಕ್ರಿಂಜಾಗಿ ಆಡ್ತೀವಿ ಅಂತ ಹೇಳಿ ಅದೇ ರೀತಿ ಆಡ್ಕೊಂಡಿದ್ರೆ 1 ವಾರ ಅಥವಾ 2 ವಾರದಲ್ಲಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ವೆಯ್ಟ್ ಮಾಡಿ. ಸಂಗೀತ ಶೃಂಗೇರಿ ಅವ್ರ ಕೈಯಲ್ಲಿ ಕ್ಲಾರಿಟಿ ಕೊಡಿಸ್ತಾನೆ ಇದ್ದಾರೆ ಪದೇ ಆಲ್ಮೋಸ್ಟ್ ಒಂದು 2ರಿಂದ 3 ವಿಡಿಯೋ ಕಲರ್ಸ್ ಕನ್ನಡದಲ್ಲಿ ಅಪ್ಲೋಡ್ ಆಗಿದೆ. ಲೈಕ್ ಯಾವ ರೀತಿ ಕಂಟೆಂಟ್ಗಳು ಬರ್ತಿದೆ ಅಂತ ಹೇಳಿ. ಸೊ ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ಸ್ಕ್ರಿಪ್ಟೆಡು ಜಸ್ಟ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕಿಂತ ಆ ಒಂದು ಆ್ಯಕ್ಟ್ ಮೂಲಕ ಆ ಒಂದು ಸ್ಕ್ರಿಪ್ಟೆಡ್ ವೀಡಿಯೋಸ್ಗಳ ಮೂಲಕ ನಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಬೇಗ ಯಾರು ಕೂಡ ಇಷ್ಟು ಬೇಗ ಡಿಸೈಡ್ ಮಾಡಬೇಡಿ. ಲೈಕ್ ನಾವು ನೋಡೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿಬಿಡಿ. ತುಂಬಾ ಮಜಾ ಇರುತ್ತೆ. ಇವತ್ತು ಸಂಡೇ ಬಿಗ್ ಬಾಸ್
ಎಪಿಸೋಡ್ಸ್ಗಳು ಇವತ್ತಿಂದ ಶುರು ಆಗ್ತಿದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.